ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು ನನ್ನ ಮಗ ಭಾರ್ಗವ ಬರೆದಿರುವಂಥ ದ ವಂಡರ್ಸ್ ಆಫ್ ಅಸ್ತು ಲ್ಯಾಂಡ್ ಅನ್ನುವಂಥ ಬುಕ್. ಇದಕ್ಕೆ ನಾವು ಕೊಟ್ಟಿರುವಂಥದ್ದು ದ ಮ್ಯಾಜಿಕಲ್ ಜರ್ನಿ ಅಂತ. ಮ್ಯಾಜಿಕಲ್ ಜರ್ನಿ ಇರೋದು ಈ ಬುಕ್ಕಿನ ಒಳಗಡೆ ಮಾತ್ರ ಅಲ್ಲ, ಈ ಬುಕ್ಕನ್ನ ಮಾಡೋದು ಕೂಡ ಒಂದು ಮ್ಯಾಜಿಕಲ್ ಜರ್ನಿಯೇ ಹೌದು. ಲಾಸ್ಟ್ ಇಯರ್ ಭಾರ್ಗವನ ಬರ್ತ್ಡೇ ಆದಾಗ ಅವನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು. ಅವನ ಫ್ರೆಂಡ್ಸ್ಗೆಲ್ಲ ನಾವೇನಾದ್ರೂ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರುವಂಥ ತಂದೆ ತಾಯಿಗಿರುವಂಥ ಪ್ರೆಷರ್. ನಮ್ಮ ಮಗನ ಬರ್ತ್ಡೇ ಆದ್ರೂ ಕೂಡ ಬಂದವ್ರಿಗೆಲ್ಲ ಏನ್ ಗಿಫ್ಟ್ ಕೊಡೋದು ಅನ್ನುವಂಥದ್ದು ಎಲ್ಲರಿಗೂ ತುಂಬಾ ಕ್ಯೂರಿಯಾಸಿಟಿ. ಪರ್ಸನಲಿ ನೀವು ನನ್ನನ್ನು ಕೇಳೋದಾದ್ರೆ ನನಗೆ ಈ ಕಾನ್ಸೆಪ್ಟೇ ಇಷ್ಟ ಇಲ್ಲ. ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಾಗಿರ್ಲಿ ಅಥವಾ ಬರ್ತ್ಡೇಗೆ ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡೋದಾಗಿರ್ಲಿ, ಇವೆರಡೂ ನನಗೆ ಇಷ್ಟ ಇಲ್ಲದೆ ಇರುವಂಥದ್ದು. ಆದರೆ ಮಕ್ಕಳು ಬರ್ತ್ಡೇಗೆ ಬಂದಾಗ ನಮ್ಗೆ ಏನ್ ರಿಟರ್ನ್ ಗಿಫ್ಟ್ ಕೊಡಬಹುದು ಈ ಮನೆಯಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ಮಕ್ಕಳಿಗೆ ತುಂಬಾ ಇರುತ್ತೆ. ಈ ಕ್ಯೂರಿಯಾಸಿಟಿಗೆ ನಾವು ತಣ್ಣೀರೆರ್ಚಕ್ಕೂ ಸಾಧ್ಯ ಇಲ್ಲ, ಹಾಗಂತ ನಮ್ಮ ಐಡಿಯಾಲಜಿ ವಿರುದ್ಧ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ. ಇವೆರಡ ಧರ್ಮ ಸಂಕಟದ ನಡುವೆ ಸಿಲುಕಿದಂತ ನನಗೆ ಬಂದಂತ ಐಡಿಯಾನೇ ವಂಡರ್ಸ್ ಆಫ್ ಅಸ್ತು ಲ್ಯಾಂಡ್. ನಾವು ಸಾಮಾನ್ಯ ಬರ್ತ್ಡೇಗೆ ಬಂದಾಗ ಎಷ್ಟೊಂದು ಆಟ ಆಡಿಸ್ತೀವಿ, ಪ್ರೈಸ್ ಕೊಡ್ತೀವಿ, ಏನೇನೋ ಮಾಡ್ತೀವಿ ಅಲ್ವಾ. ಸೊ ಭಾರ್ಗವನ್ ಬರ್ತ್ಡೇಯಲ್ಲಿ ಕೂಡ ನಾವು ಲಾಸ್ಟ್ ಇಯರ್ ಒಂದು ಸೃಷ್ಟಿ ಕಥೆ ಅಂತ ಆಟ ಆಡಿಸಿದ್ವಿ. ಈ ಸೃಷ್ಟಿ ಕಥೆ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನ ರೌಂಡ್ ಆಗಿ ಕೂಡಿಸಿ ಯಾವುದೋ ಒಂದು ಮಗು ಒಂದು ಕಥೆಯ ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಅನ್ನ ಸ್ಟಾರ್ಟ್ ಮಾಡೋದು. ಅಂದ್ರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಆ ರಾಜನಿಗೆ 3 ಜನ ಹೆಂಡತಿರಿದ್ರು, ಆ ರಾಜನಿಗೆ ದೊಡ್ಡ ಅರಮನೆ ಇತ್ತು, ಆ ಅರಮನೆಯಲ್ಲಿ ಎಷ್ಟೊಂದು ಜನ ಮಂತ್ರಿಗಳು, ಸೈನಿಕರು, ಕೆಲಸದವರು, ಹೀಗೆ ಅರಮನೆ ತುಂಬಾ ಬೇಕಾದಷ್ಟು ಜನ ಇದ್ರು. ಆದ್ರೆ ಅರಮನೆಯಲ್ಲಿ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿತ್ತು ಅಂತ ಫಾರ್ ಎಕ್ಸಾಂಪಲ್ ಕತೆ ಶುರುವಾದ್ರೆ ಅದನ್ನ ಹಾಗೆಯೇ ಕಥೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಒಬ್ಬೊಬ್ರು ಅವ್ರವ್ರ ಟರ್ನ್ ಬಂದಾಗ ಏನೋ ಒಂದು ಹೇಳುದು. ಈ ಸೃಷ್ಟಿ ಕಥೆ ಅನ್ನುವಂತ ಆಟ ನಾನು ಏನ್ ಆಟ ಆಡಿಸ್ತಿದ್ನೋ ಮಕ್ಕಳನ್ನೆಲ್ಲ ನಮ್ಮ ಮನೆಯಲ್ಲಿ, ಇದು ಮಕ್ಕಳೆಲ್ಲ ತುಂಬಾ 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 ಇಷ್ಟಪಡಕ್ಕೆ ಶುರು ಮಾಡಿದ್ರು. ಭಾರ್ಗವ ಇದರಿಂದ ಅವನೇ ತನ್ನದೇ ಆದಂತ ಸೃಷ್ಟಿ ಕಥೆಗಳನ್ನ ಪ್ರತಿನಿತ್ಯ ನನಗೂ ಹೇಳಕ್ಕೆ ಶುರು ಮಾಡ್ದ. ಹಾಗೆ ಎಷ್ಟೋ ಕಥೆಗಳನ್ನ ಅವನು ಹೇಳಿದ್ರಲ್ಲಿ ಒಂದು ಕಥೆ ಈ ವಂಡರ್ಸ್ ಆಫ್ ಅಸ್ತು ಲ್ಯಾಂಡ್. ಈಗ ಈ ಬುಕ್ ಹೇಗಾಯ್ತು, ಇದು ಯಾಕೆ ನಿಜವಾದ ಮ್ಯಾಜಿಕಲ್ ಜರ್ನಿ ಅಂತಂದ್ರೆ, ಈ ಬುಕ್ ಅನ್ನ ಪ್ರಿಂಟ್ ಮಾಡಿಸೋ ಐಡಿಯಾ ನನಗೆ ಖಂಡಿತ ಇರಲಿಲ್ಲ. ಅವನೊಂದು ಸುಮ್ಮನೆ ಒಂದು ಸೃಷ್ಟಿ ಕಥೆ ಅಂತ ಹೇಳ್ದ, ಅದೇ ಈ ವಂಡರ್ಸ್ ಆಫ್ ಅಸ್ತು ಲ್ಯಾಂಡ್ ಅಲ್ಲಿರುವಂತಹ ಕಥೆ. ಈ ಕಥೆಯನ್ನ ಅವನು ಹೇಳಾದ್ಮೇಲೆ ನನಗನ್ನಿಸ್ತು, ಕ್ಯಾರಿಕೇಚರ್ಸ್ ಮಾಡಿದ್ರೆ ಹೇಗಿರುತ್ತೆ ಈ ಕಥೆಗೆ ಅನುಗುಣವಾಗಿ, ಆವಾಗ ಅದನ್ನ ಓದೋಕ್ಕೂ ಚೆನ್ನಾಗಿರುತ್ತೆ ಅಂತ. ನನ್ನ ಫ್ರೆಂಡ್ ಆದಂತ ಅರುಣ ಅವರು ಒಂದು ನಂಬರ್ ನಗರ್ ಅಂತ ಸ್ಕೂಲನ್ನು ಓಪನ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಫೋನಿಕ್ಸ್ ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ಅವರ ನಂಬರ್ ನಗರಲ್ಲಿರುವಂತಹ ಬುಕ್ಸ್ಗೆ ಕ್ಯಾರಿಕೇಚರ್ಸ್ ಅನ್ನ ಮಾಡಿಸಿದ್ದು ನನಗೆ ತುಂಬಾ ಇಷ್ಟ ಆಗಿತ್ತು. ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಯಾರು ಅವ್ರ ಬುಕ್ಗೆ ಕ್ಯಾರಿಕೇಚರ್ಸ್ ಮಾಡಿಕೊಟ್ಟಿದ್ರೋ ನಾಗನಾಥ್ ಅನ್ನುವಂಥ ಆರ್ಟಿಸ್ಟ್, ಅವ್ರ ನಂಬರ್ನ ಅವ್ರು ನನಗೆ ಕೊಟ್ಟರು. ನಾನು ನಾಗನಾಥ್ ಅವ್ರಿಗೆ ಫೋನ್ ಮಾಡಿ ಈ ತರ ನನ್ನ ಮಗ ಒಂದು ಕಥೆ ಬರೆದಿದ್ದಾನೆ, ಅದಕ್ಕೆ ನೀವು ಕ್ಯಾರಿಕೇಚರ್ಸ್ ಮಾಡ್ಕೊಡ್ತೀರಾ ಅಂತ ಕೇಳಿದೆ. ತುಂಬಾ ಬ್ಯುಸಿ ಆಗಿರುವಂತಹ ಆರ್ಟಿಸ್ಟ್ ಆಗಿದ್ರು ಕೂಡ ಅವ್ರಿಗೆ ಕಥೆ ಇಷ್ಟ ಆಗಿ ಆಯ್ತು ನಾನು ಕ್ಯಾರಿಕೇಚರ್ಸ್ ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ತುಂಬಾ ಬ್ಯುಸಿ ಆಗ್ಬಿಟ್ಟೆ, ಅವರು ತುಂಬಾ ಬ್ಯುಸಿ ಆದ್ರು. ತಿಂಗಳಾನ್ಗಟ್ಲೆ ಆದ್ರೂ ನಾವು ಕನೆಕ್ಟ್ ಆಗಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಇವತ್ತಿಗೆ ಕೂಡ ನಾನು ಅವ್ರ ಮುಖ ನೋಡಿಲ್ಲ, ಅವರು ಕೂಡ ನನ್ನ ಮುಖ ನೋಡಿಲ್ಲ. ಬರೀ ಫೋನಲ್ಲೇ ನಮ್ಮ ಕಾನ್ವರ್ಸೇಷನ್ ಆಗಿ ಒಂದು ಪ್ರಾಜೆಕ್ಟ್ ಕೂಡ ನಾವು ಕಂಪ್ಲೀಟ್ ಮಾಡಿ ಆಯ್ತು, ಅದೇ ಈ ವಂಡರ್ಸ್ ಆಫ್ ಅಸ್ತು ಲ್ಯಾಂಡ್. ಅವರು ಆಯ್ತು ನಾನು ಕ್ಯಾರಿಕೇಚರ್ಸ್ ಮಾಡ್ಕೊಡ್ತೀನಿ ಅಂತ ನಾನು ಅವ್ರಿಗೆ ಅದ್ರ ಕಾನ್ಸೆಪ್ಟ್ ಕಳಿಸ್ತಾ ಇದ್ದೆ, ಅವ್ರು ಕ್ಯಾರಿಕೇಚರ್ಸ್ ಮಾಡಿ ಕಳಿಸ್ತಾ ಇದ್ರು. ಫೋನಲ್ಲೇ ವಾಟ್ಸಪ್ ಅಲ್ಲೇ ನಮ್ಮ ಕಂಪ್ಲೀಟ್ ಕಾನ್ವರ್ಸೇಷನ್ ಮುಗೀತು. ಈ ಕ್ಯಾರಿಕೇಚರ್ಸ್ ಮುಗಿಯೋಷ್ಟೊತ್ತರಲ್ಲಿ ನಾನು ಅವ್ರನ್ನ ಕೇಳಿದೆ, ನಿಮ್ಗೆ ಯಾರಾದ್ರೂ ಈ ಬುಕ್ ಅನ್ನ ಪಬ್ಲಿಷ್ ಮಾಡೋರು ಯಾರಾದ್ರೂ ಗೊತ್ತಿದಾರ ಅಂತ. ಅವ್ರು ಒಂದ್ 2-3 ಜನ ಪಬ್ಲಿಷರ್ಸ್ ನಂಬರ್ಸ್ ನನಗೆ ಕೊಟ್ರು. ಅದರಲ್ಲಿ ನಾನು ಫಸ್ಟ್ ಪರ್ಸನ್ ಐ ಟ್ರೈ ಟು ರೀಚ್ ಔಟ್ ಯಾರು ಅಂದ್ರೆ ಸಪ್ನಾ ಬುಕ್ ಹೌಸ್. ಸಪ್ನಾ ಬುಕ್ ಹೌಸ್ ಅಲ್ಲಿರುವಂತಹ ನಿತೀಶ್ ಅವ್ರಿಗೆ ನಾನು ಫೋನ್ ಮಾಡಿ, ಈ ನನ್ನ ಮಗ 7 ಇಯರ್ಸ್ ಅವನು ಈ ಬುಕ್ ಬರೆದಿದ್ದಾನೆ, ಇದಕ್ಕೆ ನಾಗನಾಥ್ ಆರ್ಟಿಸ್ಟ್ ಅವರು ಕ್ಯಾರಿಕೇಚರ್ಸ್ ಮಾಡ್ಕೊಡ್ತಿದ್ದಾರೆ, ಇದನ್ನ ನಾವು ಪಬ್ಲಿಷ್ ಮಾಡ್ಬೇಕು ಅಂತ ಇದ್ದೀವಿ, ನಿಮ್ಮ ಸಪ್ನಾ ಬುಕ್ ಹೌಸ್ ಅಲ್ಲಿ ಪಬ್ಲಿಷ್ ಮಾಡ್ಬೋದಾ ಅಂತ ಕೇಳಿದೆ. ಅವರು ಆಯ್ತು ನೀವು ಸ್ಕ್ರಿಪ್ಟ್ ಕಳಿಸಿ
ನಾವು ನೋಡಿ ಹೇಳ್ತೀವಿ ಅಂತ ಹೇಳಿದ್ರು. ಸ್ಕ್ರಿಪ್ಟ್ ಕಳಿಸಿ ಆಗಿ ಕ್ಯಾರಿಕೇಚರ್ಸ್ನ ಕೂಡ ಕಳಿಸಿ ಆದಮೇಲೆ ಅವ್ರಿಗೆ ತುಂಬ ಇಷ್ಟ ಆಗಿ ಅವರು ನಾವು ಸಪ್ನಾ ಇಂಕಿಂದ ಇದನ್ನ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ವೆರಿ ಸರ್ಪ್ರೈಸಿಂಗ್ಲಿ ನಾನು ಸಪ್ನಾ ಬುಕ್ ಹೌಸಲ್ಲಿ ಕೂಡ ಯಾರನ್ನು ಖುದ್ದಾಗಿ ಹೋಗಿ ಇವತ್ತವರೆಗೂ ಮೀಟ್ ಮಾಡೇ ಇಲ್ಲ. ಅಲ್ಲಿ ಒಬ್ರು ಇದರ ಟೈಪ್ ಸೆಟ್ಟಿಂಗ್ ಎಲ್ಲ ಮಧು ಅನ್ನುವಂಥವ್ರು ತುಂಬ ಸ್ವಂತ ಪ್ರಾಜೆಕ್ಟ್ ಅನ್ನುವಷ್ಟು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿ ಎಷ್ಟೇ ಸಲ ಕರೆಕ್ಷನ್ಸ್ ಹೇಳಿದ್ರು ತುಂಬಾ ಒಳ್ಳೆ ಮನಸ್ಸಿನಿಂದ, ತುಂಬಾ ಒಳ್ಳೆ ಇನ್ವಾಲ್ವ್ಮೆಂಟ್ ಇಂದ, ತುಂಬಾ ಫ್ರೆಂಡ್ಲಿ ಆಗಿ ಅಕಾಮಡೇಟಿವ್ ಆಗಿ ಈ ಟೈಪ್ ಸೆಟ್ಟಿಂಗ್ಗೆ ಹೆಲ್ಪ್ ಮಾಡಿದ್ರು. ಫೈನಲಿ ನಾವು ಒಂದಷ್ಟು ಕಾಪೀಸ್ ಆಫ್ ದ ವಂಡರ್ಸ್ ಆಫ್ ಅಸ್ತುಲ್ಯಾಂಡ್ ಫಸ್ಟ್ ಎಡಿಷನ್ ಅನ್ನ ISBN ಕೂಡ ತಗೊಂಡು ವಿತ್ ಕಾಪಿರೈಟ್ ಪಬ್ಲಿಷ್ ಮಾಡಿದ್ವಿ. ಈ ಬುಕ್ ಪ್ರಿಂಟ್ ಮಾಡೋ ಐಡಿಯಾನೇ ಇರಲಿಲ್ಲ. ಹೇಗೆ ನಾವು ಒಂದೊಂದ್ಸಲ ಒಳ್ಳೊಳ್ಳೆ ಇಂಟೆನ್ಷನ್ಸ್ ಅನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಮುಂದೆ ಹೋದ್ರೆ ಅದು ಇಂಥ ಬ್ಯೂಟಿಫುಲ್ ಕ್ರಿಯೇಷನ್ಸ್ ಆಗಬಹುದು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ಈ ಲಾಸ್ಟ್ ಇಯರ್ ಏನಿದೆಯೋ ಇದು ಪರ್ಸನಲಿ ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ವರ್ಷ ನನಗೆ. ಈ ವರ್ಷದಲ್ಲಿ ಪ್ರತಿ ವರ್ಷ ಕೂಡ ಏನು ಈ ವರ್ಷದ ಸ್ಟಾರ್ಟಿಂಗ್ ಆಫ್ ದ ಇಯರ್ ನಾವೆಲ್ಲ ಅನ್ಕೋತೀವಲ್ಲ, ಏನು ಈ ವರ್ಷದ ರೆಸಲ್ಯೂಷನ್ ಏನು ಅಂತ. ಹಾಗೆ ತುಂಬಾ ಕಷ್ಟಗಳು ನಮ್ಮ ಜೀವನದಲ್ಲಿ ಎದುರಾದಾಗ ಕೂಡ ನಾನು ಅನ್ಕೊಳ್ಳೋದು ಇಂಥ ಕಷ್ಟದಲ್ಲಿ ಆಗಿರುವಂತಹ ಒಳ್ಳೆಯದೇನು ಅಂತ. ಎಷ್ಟೇ ಕಷ್ಟಗಳ ನಡುವೆ ಕೂಡ ನಮ್ಮ ಲೈಫಲ್ಲಿ ಒಂದೊಂದು ಅಷ್ಟೇ ಅತ್ಯದ್ಭುತ ಒಳ್ಳೇದು ಕೂಡ ಆಗುತ್ತೆ. ಹಾಗೆ ಎಂಟೈರ್ ಲಾಸ್ಟ್ ಇಯರ್ ಅಲ್ಲಿ ಏನೋ ತುಂಬಾ ನನ್ನ ಮನಸ್ಸಿಗೆ ಖುಷಿ ಕೊಟ್ಟಿರುವಂತಹ ವಿಷಯ ಅಂದ್ರೆ ಅದು ದ ವಂಡರ್ಸ್ ಆಫ್ ಅಸ್ತುಲ್ಯಾಂಡ್ ಅನ್ನುವಂತಹ ಈ ಬುಕ್. ಈ ಬುಕ್ ನನ್ನ ಮನಸ್ಸಿಗೆ ತುಂಬಾ ಹತ್ರವಾದಂತಹ ಬುಕ್. ಈ ಬುಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಹೋಲ್ ಪ್ರಾಸೆಸ್, ಈ ಹೋಲ್ ಜರ್ನಿ ಏನಿದೆಯಲ್ಲ, ಇದು ನನಗೆ ತುಂಬಾ ಆತ್ಮವಿಶ್ವಾಸವನ್ನ ಕೊಟ್ಟಿರುವಂತಹ ಪ್ರಾಜೆಕ್ಟ್. ಯಾಕೆಂದ್ರೆ ಲೈಫಲ್ಲಿ ಎಂಥ ಕಷ್ಟ ಬಂದ್ರೂ ಕೂಡ ನಾವು ನಮ್ಮ ಮನಸ್ಸನ್ನ ಒಂದು ಒಳ್ಳೆಯದರ ಕಡೆ, ಒಂದು ಸಕಾರಾತ್ಮಕವಾಗಿರುವಂತಹ ಕಡೆ, ಪ್ರೊಡಕ್ಟಿವ್ ಕೆಲಸದಲ್ಲಿ ನಮ್ಮ ಮನಸ್ಸನ್ನು ನಾವು ಇನ್ವಾಲ್ವ್ ಮಾಡಿಕೊಂಡಿದ್ದೇ ಆದ್ರೆ ಎಂಥ ಕಷ್ಟ ಬಂದ್ರೂ ಕೂಡ, ಎಂಥ ಕಷ್ಟದಲ್ಲಿ ನಾವಿದ್ರೂ ಕೂಡ ಅಲ್ಲೂ ನಾವು ಸಂತೋಷವನ್ನ ಕಾಣಬಹುದು ಅನ್ನುವಂಥದ್ದಕ್ಕೆ ಸಾಕ್ಷಿಯೇ ಈ ವಂಡರ್ಸ್ ಆಫ್ ಅಸ್ತುಲ್ಯಾಂಡ್. ಇದು ಆದ್ದರಿಂದ ನಿಜವಾಗಲೂ ನನ್ನ ಲೈಫಿನ ಮ್ಯಾಜಿಕಲ್ ಜರ್ನಿ. ಈ ಬುಕ್ ಹೇಗೆ ಹೊರಬಂತೋ ಇದು ಕೂಡ ಒಂದು ಮ್ಯಾಜಿಕಲ್ ಜರ್ನಿ. ಪ್ಲಸ್ ಈ ಬುಕ್ ಒಳಗಡೆ ಇರುವಂತಹ ಸ್ಟೋರಿ ಕೂಡ ಒಂದು ನಿಜವಾದ ಮ್ಯಾಜಿಕಲ್ ಜರ್ನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್, for all my friends, for everybody who's been involved in this making. ಎಲ್ಲರಿಗೂ ನನ್ನ ಮನಸಾರೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್. ಅಷ್ಟೇ ಅಲ್ಲದೆ ಈ ಬುಕ್ಕನ್ನು ನೀವು ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮಗೆ ಗುರುತಿರುವಂತಹ ಯಾರ ಮಕ್ಕಳೇ ಆಗಲಿ, ಅವರ ಬರ್ತ್ಡೇಸ್ಗಾಗಲಿ ಅಥವಾ ಜಸ್ಟ್ ಇನ್ ಜನರಲ್ ಮಕ್ಕಳಿಗೆ ನಾವು ಬುಕ್ಸ್ನ ಗಿಫ್ಟ್ ಆಗಿ ಕೊಡ್ತೀವಲ್ಲ, ಆಗ ಡೆಫಿನೆಟ್ಲಿ ವಂಡರ್ಸ್ ಆಫ್ ಅಸ್ತುಲ್ಯಾಂಡ್ ಟಾಪ್ ಆಫ್ ದ ಲಿಸ್ಟ್ ಅಲ್ಲಿ ನಿಮ್ಗಿರಬೇಕು. ಸಾಮಾನ್ಯ ಮಕ್ಕಳ ಬುಕ್ಸು ಅಂತಂದ್ರೆ ಅದನ್ನೆಲ್ಲ ದೊಡ್ಡವರು ಬರೆದಿರ್ತಾರೆ. ಮಕ್ಕಳ ಬುಕ್ಸ್ ಅನ್ನ ಮಕ್ಕಳಿಗಾಗಿ ಮಗುವೇ ಬರೆದಿರುವಂಥದ್ದು ಅಂದ್ರೆ ಅದು ಈ ಬುಕ್ಕಿನ ಸ್ಪೆಷಾಲಿಟಿ, ದ ವಂಡರ್ಸ್ ಆಫ್ ಅಸ್ತುಲ್ಯಾಂಡ್. ನಿಮ್ಗಿದಿವಾಗ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಸಪ್ನಾ ಆನ್ಲೈನ್ ಅಲ್ಲಿ, ಪ್ಲಸ್ ನನ್ನ ಹತ್ರ ಎಲ್ಲ ಕಡೆ ಅವೈಲಬಲ್ ಇದೆ. whenever you feel you need this book, you can feel free to reach out to me. ನಾನು ಈ ಬುಕ್ಸ್ ಅನ್ನ ಯಾರ್ಯಾರು ಕೊಟ್ಟಿದ್ದೀನೋ ಅವರೆಲ್ಲರೂ ತುಂಬಾ ಈ ಬುಕ್ ಅನ್ನ ಇಷ್ಟಪಟ್ಟು ನನಗೆ ತುಂಬಾ ಪಾಸಿಟಿವ್ ರಿವ್ಯೂಸ್ ಮತ್ತೆ ಫೀಡ್ಬ್ಯಾಕ್ ಈ ಬುಕ್ ಬಗ್ಗೆ ಬರ್ತಾ ಇರೋದು ನನಗೆ ತುಂಬಾ ಖುಷಿ ತಂದು ಕೊಡ್ತಾ ಇದೆ. ಪ್ಲಸ್ ಈ ಬುಕ್ ಅನ್ನ ಇತ್ತೀಚೆಗಷ್ಟೇ ನಾವು November 30th ಇಲ್ಲೇ ಶಿವರತ್ನಾಪುರಿ ಟೆಂಪಲ್ ಆಫ್ ಹೆಲ್ತ್ ಅಲ್ಲಿ ಸ್ವಾಮಿಗಳ ಮುಖಾಂತರ ಬುಕ್ ಅನ್ನು ಇನಾಗ್ರೇಟ್ ಕೂಡ ಮಾಡಿ ಬುಕ್ ಲಾಂಚ್ ಕೂಡ ಆಯಿತು. ಬುಕ್ ಲಾಂಚ್ ಕೂಡ ತುಂಬಾ ಚೆನ್ನಾಗಿ ಆಯಿತು. ಇವೆಲ್ಲವೂ ನನಗೆ ನಿಜವಾದ ಮ್ಯಾಜಿಕಲ್ ಜರ್ನಿ ಅಂತ ಅನ್ನಿಸ್ತಾ ಇದೆ. ಲೈಫ್ ಇಟ್ ಸೆಲ್ಫ್ ಇಸ್ ಅ ಮ್ಯಾಜಿಕ್ ಅನ್ನೋದರಲ್ಲಿ ಇನ್ನೇನು ಸಂಶಯವೇ ಇಲ್ಲ. ಯಾರ್ಯಾರು ಈ ಬುಕ್ಕನ್ನ ಮಾಡೋದ್ರಲ್ಲಿ, ಹೊರ ತರೋದ್ರಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆಲ್ಲರಿಗೂ
ಥ್ಯಾಂಕ್ ಯು.